ನೋಡಿ ಹಾಗೆ ಸಿಂಪಲ್ಲಾಗಿ ಮಸಾಲ ಪುರಿ ಮಾಡ್ಕೊಂಡು ತಿನ್ನೋದು ಹೇಗೆ ಅಂತ ತೋರಿಸಿದ್ದೀನಿ, ನೋಡ್ಕೊಂಬರೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿ ಹಾಗೆ ಮಸಾಲ ಪುರಿ ಮಾಡ್ತಿರ್ತೀನಿ, ನಿಮಗೂ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡ್ಕೊಂಡು ಬರೋಣ. ಇಲ್ಲಿ ನೋಡ್ರಿ, ನಾನು ಬಟಾಣಿ ಕಾಳು ಅಂದರೆ ಹಸಿ ಬಟಾಣಿ ಎಲ್ಲ, ಇದು ಒಣ ಬಟಾಣಿನ ಬಿಸಿನೀರಲ್ಲಿ ಬೆಳಗ್ಗೆನೇ ತೊಳೆದು ಹಾಕಿದ್ದೆ. ನಾವು ರಾತ್ರಿ ಮಾಡೋದಾದರೆ ಬೆಳಗ್ಗೆ ತೊಳೆದು ಹಾಕಬೇಕು. ಬಿಸಿನೀರಲ್ಲಿ ಹಾಕಿದರೆ ಬೇಗ ನೆನಿತಾವು. ಮತ್ತು ರಾತ್ರಿ ಮಾಡೋದಾದರೆ ಬೆಳಗ್ಗೆ ಹಾಕಿ, ಬೆಳಗ್ಗೆ ಮಾಡ್ಕೊಳ್ಳೋದಾದರೆ ನೀವು ಒಟ್ಟು ಮಾಡೋದು ಒಂದು 8 ಗಂಟೆ ಮುಂಚಿತವಾಗಿಯೇ ನೆನೆ ಇಡಬೇಕು ಕಾಳನ್ನು. ಹಸಿ ಕಾಳಾದರೂ ನೆನೆ ಇಡೋದು ಬೇಡ, ಹಾಗೆ ಬೇಯಿಸ್ಬೇಕು. ಬನ್ನಿ, ಮತ್ತು ಇವಾಗ ಮಸಾಲಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹಸಿ ಶುಂಠಿ, ಆಮೇಲೆ ಒಂದೆರಡು ಬೆಳ್ಳುಳ್ಳಿ, ಒಂದು 3 ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಕೊತ್ತಂಬರಿ, ಪುದೀನ, ಹಸಿ ಮೆಣಸಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ಸಾಕು ಮಸಾಲೆಗೆ. ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಈ ಥರ ನೀವು ಮಾಡಿ ನೋಡ್ರಿ, ಹೊರಗೇನು ತಿಂತಿರಲ್ಲ ಮಸಾಲ ಪುರಿ, ಅದಕ್ಕಿಂತ ಚೆನ್ನಾಗೇ ಬರುತ್ತೆ. ನಾನು ಯಾವಾಗಲೂ ಇದೇ ಥರ ಸಿಂಪಲ್ಲಾಗಿ ಮಕ್ಕಳಿಗೆ ಮಾಡಿಕೊಡ್ತಾ ಇರ್ತೀನಿ, ಅದಕ್ಕೆ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗೇನು ಪುರಿ ನಾವು ಆವಾಗೆಲ್ಲ ಹಿಟ್ಟನ್ನು ನಾದಿ ಪುರಿ ಕಟ್ ಮಾಡಿ ಎಣ್ಣೆಲಿ ಕರಿತಿದ್ವಿ. ಇವಾಗ ಪುರಿನೂ ಸಹಿತ ರೆಡಿನೇ ಸಿಗ್ತಾವಲ್ಲ, ಪಾನಿಪುರಿ ಎಲ್ಲ ಇವಾಗೆಲ್ಲ ರೆಡಿನೇ ಸಿಗುತ್ತೆ. ಪಾನಿ ಮಸಾಲನೂ ರೆಡಿನೇ ಸಿಗುತ್ತೆ. ಆದರೆ ಈ ಥರ ಮಸಾಲ ಪುರಿನ ಮಾಡ್ಕೊಂಡು ತಿಂದಿರೋಕ್ಕೆ ಸಾಧ್ಯನೇ ಇಲ್ಲ ನೀವು. ಇದಕ್ಕೆ ನೋಡಿ, ಸ್ವಲ್ಪ ನೀರನ್ನು ಹಾಕಿ ನೀವು ಮಿಕ್ಸಿ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಈ ಥರ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಪುಟಾಣಿನ ಹಾಕಬೇಕು. ಸ್ವಲ್ಪ ಮಿಕ್ಸಿ ಆದಮೇಲೆ ಹಾಕಿ ಪುಟಾಣಿ ಹಿಟ್ಟನ್ನು ನೀವು ಪುಟಾಣಿ ಏನು ಹಾಕಿರ್ತಿರಲ್ಲ ಭಾಳ, ನೀವು ಅದನ್ನು ಸಣ್ಣಗೆ ಮಾಡಿಬಿಟ್ಟು ಸ್ವಲ್ಪ ಗಡತ್ರನೇ ಇರಬೇಕದು, ಅದಕ್ಕೆ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನಾನು ಸ್ವಲ್ಪ ಇದರಲ್ಲೇ ಪುಟಾಣಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾನು ತುಂಬ ಸಲ ಮಾಡ್ತೀನಿ, 1-2 ಸಲ ಮಾಡಿ ಟ್ರೈ ಮಾಡಿದ್ದೆ ನೋಡಿ. ಇವಾಗ ಬಟಾಣಿ ಕಾಳನ್ನು ಹಾಕಿದ್ದೆಲ್ಲ ಬೆಂದಿದೆ ನೋಡಿ. ನಾನೀಗ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಕೇಳ್ಬೋದು, ಅಕ್ಕ ನೀವು ಪುಟಾಣಿ ತುಂಬ ಗಡತ್ರಾಗಿದೆ ಅಂತ. ಈ ಥರ ಇದ್ದರೆ ಮಸಾಲಕ್ಕೆ ಅದು ಒಂಥರ ಬಟಾಣಿ ಕಾಳು ಟೈಪ ಇರಲಿ ಅಂತ ಪುಟಾಣಿ ಸ್ವಲ್ಪನೇ ನಾನು ಈ ಥರ ಗಟ್ಟಿಗೆ ಅಂದರೆ ಗಡತ್ರಾಗೇ ನಾನು ಮಿಕ್ಸಿ ಮಾಡಿದ್ದೀನಿ. ನೀವು ಬೇಕಾದರೆ ಹಿಟ್ಟು ಆಗೋವರೆಗೂ ಮಾಡ್ಕೋಬೋದು. ಇದಕ್ಕೆ ಮೇನ್ ಇರೋದು ಪುಟಾಣಿ ನೋಡಿ, ಪುಟಾಣಿ ಹಾಕಬೇಕು. ಈಗ ಇದನ್ನು ನೀವು ಕುದಿಸ್ಬೇಕು, ಚಳಮಳ ಅಂತ ಫುಲ್ಲು ಕುದಿಬೇಕಿದು. ಎಷ್ಟು ಕುದೀತದಲ್ಲ ಅಷ್ಟು ಮಸಾಲ ಮಸ್ತಾಗಿ ಬರ್ತತಿ ನೋಡಿ. ಇದರಲ್ಲೇ ನಾನು ಬಟಾಣಿ ಕಾಳು ಅಂದರೆ ನೆನೆ ಹಾಕಿದ್ದೆಲ್ಲ ಬಟಾಣಿ ಕಾಳಲ್ಲೇ ರುಬ್ಬಿರುವಂಥ ಮಸಾಲಾನ ಹಾಕಿ, ಇದಕ್ಕೆ ಸ್ವಲ್ಪ ನೀವು ಉಪ್ಪನ್ನು ಹಾಕಿ ಕಲಿಸ್ಕೊಂಡ್ರೆ ರೆಡಿ ಆಯಿತು ನೋಡಿ. ಇವಾಗ ನಾನು ಪುರಿ ಹೇಗಿದ್ದರೂ ಕರ್ದವಿದ್ದು ಪುರಿ ಅಂಗಡಿಯಲ್ಲಿ ರೆಡಿನೇ ಸಿಗುತ್ತೆ. ಈ ಥರ ನೀವು ಪುರಿನ ಮುರಿದ್ಬಿಟ್ಟು ಮೇಲ್ಗಡೆ ಅಲ್ಲೇನು ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಹಾಕ್ಕೋಬೇಕು. ಮಸಾಲ ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿ. ಈ ಥರ ನೀವು ಮಸಾಲಾನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಮೇಲ್ಗಡೆ ಈ ಥರ ಖಾರ ಹಾಕಬೇಕು, ನಾವು ಖಾರ ಅಂತ ಕರಿತೀವಿ. ಆಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತೀವಿ ನೋಡಿ. ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀವು ಬೇಕು ಅಂದರೆ ಬಟಾಣಿ ಬೇಯಿಸಿರ್ತಿರಲ್ಲ, ಅವನ್ನ ಬೇರೆ ಸಪ್ರೇಟಾಗಿ ಎತ್ತಿಟ್ಕೊಂಡು ಸ್ವಲ್ಪ ಹಾಕ್ಕೋಬೋದು, ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಾಗುತ್ತೆ. ನಾನು ಏನು ಗೊತ್ತಾ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಮಸಾಲೆ ಹಾಕಿದರೆ ಮಕ್ಕಳು ತಿನ್ನೋದಿಲ್ಲ, ಅದಕ್ಕೆ ಸ್ವಲ್ಪನೇ ಹಾಕಿರ್ತೀನಿ ಅಷ್ಟೇ. ಮತ್ತು ಮೇಲ್ಗಡೆ ಸ್ವಲ್ಪ ಮಸಾಲ ಹಾಕ್ತೀನಿ. ಆಮೇಲೆ ಭಾಳ ಅಂದರೆ ಗಟ್ರ ಆಗಬಾರ್ದು, ಮಕ್ಕಳಿಗೆ ಗಟ್ಟಿ ಆಯ್ತು ಅಂದರೆ ಅವ್ರು ಇಷ್ಟಪಡಲ್ಲ. ಅದಕ್ಕೆ ಸ್ವಲ್ಪ ಅಳಕ ಇರಲಿ ಅಂತ ಅಳಕನೇ ಮಾಡಿದ್ದೀನಿ ಮಸಾಲಾನ ನಾನು. ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಹಾಗೆ ನಾನು ಮಾಡ್ತಿದ್ದೆ, ನಿಮಗೂ ತೋರಿಸೋಣ ಅಂತ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ದಯವಿಟ್ಟು ಒಂದ್ಸಲ ಮಾಡ್ಕೊಂಡು ತಿನ್ನಿ. ಮತ್ತೆ ಸಿಗ್ತೀನಿ ಎಲ್ಲರಿಗೂ. ಧನ್ಯವಾದಗಳು ಫ್ರೆಂಡ್ಸ್.